ಅಧರ್ಮದ ವಿರುದ್ಧ ಧರ್ಮದ ವಿಜಯವನ್ನು ಸಂಭ್ರಮಿಸಲು ನವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ 9 ದಿನಗಳು ದುರ್ಗಾದೇವಿ ಹಾಗೂ ರಾಕ್ಷಸರ ರಾಜ ಮಹಿಷಾಸುರ ನಡುವೆ ನಡೆದ ಯುದ್ಧಕ್ಕೆ ಸಂಬಂಧಿಸಿವೆ. ಈ 9 ದಿನಗಳಲ್ಲಿ ನವದುರ್ಗೆ ದೇವಿಯ 9 ಅವತಾರಗಳನ್ನು ಪೂಜಿಸಲಾಗುತ್ತದೆ. ಪ್ರತಿ ಅವತಾರದ ಹಿಂದಿನ ಕಥೆಯನ್ನು ಈಗ ತಿಳಿದುಕೊಳ್ಳೋಣ. ಶೈಲಪುತ್ರಿ. ಶೈಲಪುತ್ರಿ ಎಂದರೆ ಪರ್ವತಗಳ ಮಗಳು ಎಂದು ಅರ್ಥ. ಈಕೆಯ ತಂದೆ ಪರ್ವತರಾಜ ಹಿಮಾವನ್. ಬಲಗೈಯಲ್ಲಿ ತ್ರಿಶೂಲ ಹಾಗೂ ಎಡಗೈಯಲ್ಲಿ ಕಮಲವನ್ನು ಹಿಡಿದಿರುವ ಹಾಗೆ ಈ ದೇವಿಯನ್ನು ಚಿತ್ರಿಸಲಾಗಿದೆ. ಈಕೆಯನ್ನು ಸಾಮಾನ್ಯವಾಗಿ ಪಾರ್ವತಿ ಎಂದು ಕರೆಯುತ್ತಾರೆ. ಶಿವನ ಪತ್ನಿಯಾದುದರಿಂದ ಈಕೆ ಶಿವನ ನಂದಿಯ ಮೇಲೆ ಸವಾರಿಯನ್ನು ಮಾಡುತ್ತಾರೆ. ತನ್ನ ಹಿಂದಿನ ಜನ್ಮದಲ್ಲಿ ದೇವಿಯು ಪ್ರಜಾಪತಿ ದಕ್ಷನ ಮಗಳು ಸತಿಯಾಗಿ ಜನಿಸಿದ್ದಳು. ಅಂತಿಮವಾಗಿ ಶಿವನನ್ನು ಮದುವೆಯಾಗಲು ಹಾಗೂ ಎಲ್ಲ ಜೀವಿಗಳಿಗೂ ತಾಯಿಯಾಗಲು ಆಕೆ ನಿರ್ಧರಿಸಿದ್ದಳು. ತಂದೆಯ ಸಮ್ಮತಿಯ ಹೊರತಾಗಿಯೂ ಸತಿ ಶಿವನನ್ನು ಮದುವೆಯಾದಳು. ದಕ್ಷನು ಯಜ್ಞವನ್ನು ಆಯೋಜಿಸಿದ್ದಾಗ ಶಿವ ಮತ್ತು ಸತಿಯನ್ನು ಹೊರತುಪಡಿಸಿ ಎಲ್ಲ ದೇವರುಗಳನ್ನು ಆಹ್ವಾನಿಸಿದ್ದನು. ಸತಿಯು ಆಹ್ವಾನವಿಲ್ಲದೆ ಅಲ್ಲಿಗೆ ಬಂದಳು. ಅದರ ಮೇಲೆ ದಕ್ಷನು ಶಿವನನ್ನು ಅವಮಾನಿಸಲು ಪ್ರಾರಂಭಿಸಿದನು. ಶಿವನ ಅವಮಾನವನ್ನು ಸಹಿಸಲಾರದೆ ಯಜ್ಞಾಗ್ನಿಗೆ ಸತಿಯು ಬಲಿಯಾದಳು. ವಿಶ್ವ ಕಲ್ಯಾಣದ ಉದ್ದೇಶವನ್ನು ಪೂರೈಸಲು ಸತಿ ಮತ್ತೆ ಶೈಲಪುತ್ರಿ ರೂಪದಲ್ಲಿ ಜನಿಸಿದಳು. ಶಿವನನ್ನು ಮತ್ತೆ ಮದುವೆಯಾಗಿ ಅವನನ್ನು ತಪಸ್ವಿ ಜೀವನದಿಂದ ಗೃಹಸ್ಥ ಜೀವನಕ್ಕೆ ಕರೆತರಲು ಸತಿ ಶೈಲಪುತ್ರಿಯಾಗಿ ಜನಿಸಿದಳು. ಬ್ರಹ್ಮಚಾರಿಣಿ. ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ. ಸತಿಯ ಮರಣದ ನಂತರ ಶಿವ ಎಲ್ಲ ಆಸೆಗಳಿಂದ ದೂರವಾದನು ಮತ್ತು ಲಕ್ಷಾಂತರ ವರ್ಷಗಳ ಕಾಲ ಧ್ಯಾನದ ಸ್ಥಿತಿಗೆ ಹೋದನು. ಪಾರ್ವತಿ ಅಂದರೆ ಶೈಲಪುತ್ರಿ ಬೆಳೆದಾಗ ನಾರದನು ಅವಳಿಗೆ ಶಿವಪ್ರಾಪ್ತಿಯ ಏಕೈಕ ಮಾರ್ಗ ಶಿವನನ್ನು ಮೀರಿಸುವ ತಪಸ್ಸು ಮಾಡುವುದು ಎಂದು ತಿಳಿಸಿದನು. ಈ ಜನ್ಮದಲ್ಲೂ ಶಿವನನ್ನು ಮದುವೆಯಾಗಲು ನಿಶ್ಚಯಿಸಿ ತಪಸ್ಸನ್ನು ಆರಂಭಿಸಿದಳು. ಆಕೆಯ ತಪಸ್ಸು ಸಾವಿರಾರು ವರ್ಷಗಳ ಕಾಲ ನಡೆಯಿತು. ಕೊನೆಯಲ್ಲಿ ಬ್ರಹ್ಮನು ಪಾರ್ವತಿಯ ಮುಂದೆ ಕಾಣಿಸಿಕೊಂಡನು ಮತ್ತು ಆಕೆ ಹಾಗೆ ತಪಸ್ಸನ್ನು ಯಾರೂ ಮಾಡಲಾರರು ಎಂದನು. ಇದರ ಅನುಸಾರವಾಗಿ ಪಾರ್ವತಿಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂದಿತು. ನಂತರ ಶಿವ ಆಕೆಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಿದನು. ಚಂದ್ರಘಂಟ. ಪಾರ್ವತಿಯ ದೃಢ ಸಂಕಲ್ಪವನ್ನು ನೋಡಿದ ಶಿವ ಆಕೆಯನ್ನು ಮದುವೆಯಾಗಲು ಒಪ್ಪುತ್ತಾನೆ. ಮದುವೆಯ ದಿನದಂದು ಶಿವನು ಅತ್ಯಂತ ಭಯಾನಕ ರೂಪದಲ್ಲಿ ಹಿಮವನ ಅರಮನೆ ತಲುಪಿದನು. ಆತನ ದೇಹವು ಬೂದಿಯಿಂದ ಹೊದಿಸಲ್ಪಟ್ಟಿತು. ದೇಹಾದ್ಯಂತ ಹಾವುಗಳಿದ್ದವು. ಶಿವನು ದೆವ್ವಗಳು, ಅಘೋರಿಗಳು, ಮುನಿಗಳು, ತಪಸ್ವಿಗಳನ್ನು ಒಳಗೊಂಡ ವಿಚಿತ್ರವಾದ ಬಾರಾತನ್ನು ತನ್ನೊಂದಿಗೆ ತಂದನು. ಇದನ್ನು ನೋಡಿದ ಪಾರ್ವತಿಯ ತಾಯಿ ಹಾಗೂ ಸಂಬಂಧಿಕರು ಆಘಾತಕ್ಕೆ ಒಳಗಾದರು. ಶಿವನಿಗೆ ಹಾಗೂ ತನ್ನ ಕುಟುಂಬಕ್ಕೆ ಯಾವುದೇ ಮುಜುಗರವಾಗದಿರಲು ಪಾರ್ವತಿಯು ಭಯಾನಕ ರೂಪಕ್ಕೆ ಬದಲಾದಳು. ಅದುವೇ ಚಂದ್ರಘಂಟ. ಈ ರೂಪದಲ್ಲಿ ಆಕೆಯ ಬಣ್ಣ ಬಂಗಾರವಾಗಿರುತ್ತದೆ. ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಹಾಗೂ 10 ಕೈಗಳನ್ನು ಹೊಂದಿರುತ್ತಾಳೆ. ಆಕೆಯ 9 ಕೈಗಳಲ್ಲಿ ಆಯುಧಗಳಿವೆ ಹಾಗೂ 10ನೇ ಕೈಯಿಂದ ಭಕ್ತರನ್ನು ಆಶೀರ್ವದಿಸುತ್ತಾಳೆ. ಅವಳು ಶಿವನನ್ನು ಈ ರೂಪದಲ್ಲಿ ಮದುವೆಯಾಗುತ್ತಾಳೆ ಹಾಗೂ ಅವರ ಮದುವೆ ದಿನವನ್ನು ಮಹಾಶಿವರಾತ್ರಿಯಾಗಿ ಆಚರಿಸುತ್ತೇವೆ. ಕುಷ್ಮಾಂಡಾ ದೇವಿ. ಬ್ರಹ್ಮಾಂಡವು ಅಸ್ತಿತ್ವದಲ್ಲಿಲ್ಲದಾಗ ಮತ್ತು ಎಲ್ಲೆಡೆ ಕತ್ತಲೆ ಇದ್ದಾಗ ಅವಳು ತನ್ನ ನಗುವೊಂದಿಗೆ ವಿಶ್ವವನ್ನು ಸೃಷ್ಟಿಸಿದಳು. ಬ್ರಹ್ಮಾಂಡವು ನಂತರ ಬೆಳಕಿನಿಂದ ತುಂಬಿತು ಮತ್ತು ಇವಳು ಸೂರ್ಯನಲ್ಲಿ ವಾಸಿಸಲು ಪ್ರಾರಂಭಿಸಿದಳು. ಇವಳು ಸೃಷ್ಟಿಸಿದ ದೇವರುಗಳು ಇತರ ವಿಶ್ವಗಳನ್ನು ಮತ್ತು ಜೀವಿಗಳನ್ನು ಸೃಷ್ಟಿಸಲು ಹೋದರು. ಇವಳು ಎಲ್ಲ ಸಂತೋಷಗಳನ್ನು ನೀಡುತ್ತಾಳೆ ಮತ್ತು ಈಕೆಯ ಆರಾಧನೆ ಸಮೃದ್ಧಿ, ಶಕ್ತಿ ಹಾಗೂ ಮೋಕ್ಷವನ್ನು ತರುತ್ತದೆ. 5ನೇ ರೂಪ ಸ್ಕಂದಮಾತ. ಸ್ಕಂದಮಾತ ಅಂದರೆ ಸ್ಕಂದನ ತಾಯಿ ಎಂದು ಅರ್ಥ. ಸ್ಕಂದ ಕಾರ್ತಿಕೇಯ ದೇವನಿಗಿರುವಂಥ ಮತ್ತೊಂದು ಹೆಸರಾಗಿದೆ. ಈತನನ್ನು ಮುರುಗನ್ ಅಂತ ಕೂಡ ನಾವು ಕರೆಯುತ್ತೇವೆ. ಆಕೆ 2 ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡಿದಿದ್ದಾಳೆ. ಮತ್ತೊಂದು ಕೈಯಲ್ಲಿ ಭಕ್ತರಿಗೆ ಆಶೀರ್ವಾದವನ್ನು ಮಾಡುತ್ತಿದ್ದಾಳೆ. ಇನ್ನೊಂದು ಕೈಯಲ್ಲಿ ಮಗ ಸ್ಕಂದನನ್ನು ಹಿಡಿದಿದ್ದಾಳೆ. ಸತಿಯ ಮರಣದ ನಂತರ ಶಿವನು ಪ್ರಾಪಂಚಿಕ ವ್ಯವಹಾರಗಳಿಂದ ನಿರ್ಲಿಪ್ತನಾದನು. ಈ ಸಮಯದಲ್ಲಿ ರಾಕ್ಷಸ ತಾರಕಾಸುರನು ದೇವತೆಗಳಿಗೆ ತುಂಬಾ ತೊಂದರೆ ಕೊಡುತ್ತಿದ್ದನು. ಶಿವನ ಮಗ ಮಾತ್ರ ತಾರಕಾಸುರನನ್ನು ಕೊಲ್ಲಬಹುದು.
ಈ ರೀತಿ ವರವನ್ನು ತಾರಕಾಸುರ ಪಡೆದಿದ್ದನು. ಶಿವನಿಗೆ ಎಂದಿಗೂ ಮಗುವಾಗುವುದಿಲ್ಲ ಎಂಬ ಭಯದಿಂದ ದೇವತೆಗಳು ವಿಷ್ಣುವಿನ ಬಳಿ ಸಹಾಯಕ್ಕೆ ಧಾವಿಸಿದರು. ಪಾರ್ವತಿಯು ಶಿವನ ಹೆಂಡತಿಯಾಗಿ ಮತ್ತೆ ಬರುವಳೆಂದು ವಿಷ್ಣು ದೇವತೆಗಳಿಗೆ ಭರವಸೆ ನೀಡಿದರು. ಪಾರ್ವತಿಯ ತಪಸ್ಸನ್ನು ಕಂಡ ಶಿವ ಅವಳನ್ನು ಮದುವೆಯಾಗಲು ಒಪ್ಪುತ್ತಾನೆ. ಇಬ್ಬರು ತಮ್ಮ ಶಕ್ತಿಯನ್ನು ಸಂಯೋಜಿಸಿ ಒಂದು ಉರಿಯುತ್ತಿರುವ ಬೀಜವನ್ನು ತಯಾರಿಸುತ್ತಾರೆ ಹಾಗೂ ಅಗ್ನಿದೇವನಿಗೆ ಈ ಬೀಜವನ್ನು ಸರವಣಕೆರೆಗೆ ತಲುಪಿಸುವ ಜವಾಬ್ದಾರಿಯನ್ನು ಕೊಡುತ್ತಾರೆ. ಆದರೆ ಅಗ್ನಿಗೆ ಈ ಉರಿಯುತ್ತಿರುವ ಬೀಜದ ಶಾಖವನ್ನು ತಡೆಯಲಾಗುವುದಿಲ್ಲ. ದುರ್ಗೆಯು ನೀರಿನ ರೂಪವನ್ನು ತಳೆದು ಬೀಜವನ್ನು ಶರವಣವನದಲ್ಲಿರುವ ಸರೋವರಕ್ಕೆ ಒಯ್ಯುತ್ತಾಳೆ. ನಂತರ ಆರುಮುಖದ ಕಾರ್ತಿಕೇಯನ ಜನನವಾಗುತ್ತದೆ. ಈತ ತಾರಕಾಸುರನನ್ನು ಕೊಲ್ಲುವುದರಲ್ಲಿ ಯಶಸ್ವಿಯಾಗುತ್ತಾನೆ. ಕಾತ್ಯಾಯಿನಿ ಈಕೆ ಕಾತ್ಯಾಯನ್ ಋಷಿಯ ಮಗಳು. ರಾಕ್ಷಸ ಮಹಿಷಾಸುರ ದೇವತೆಗಳಿಗೆ ತೊಂದರೆಯನ್ನು ಸೃಷ್ಟಿಸಿದನು. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಇತರೆ ದೇವತೆಗಳು ಅವರ ಶಕ್ತಿಗಳನ್ನು ಹಾಗೂ ಆಯುಧಗಳನ್ನು ಬಳಸಿ ಕಾತ್ಯಾಯಿನಿಯನ್ನು ಕರೆದರು. ಕಾತ್ಯಾಯಿನಿ ಮಹಿಷಾಸುರ ವಾಸಿಸುತ್ತಿದ್ದ ವಿಂಧ್ಯ ಪರ್ವತದ ಕಡೆ ಹೋಗಿ ಆತನನ್ನು ಕೊಂದಳು. ಕಾಳರಾತ್ರಿ ದೇವಿಯು ಕೆಟ್ಟದ್ದನ್ನು ಬಯಸುವವರಿಗೆ ಮತ್ತು ಇತರರನ್ನು ಕತ್ತಲೆಗೆ ದೂಕುವಂತಹ ಪಾಪಿಗಳಿಗೆ ಸಾವನ್ನು ತರುವಂಥ ದೇವಿ. ಇದು ದುರ್ಗಾದೇವಿಯ ಅತ್ಯಂತ ಭಯಾನಕ ರೂಪವೂ ಹೌದು. ರಕ್ತಬೀಜ ಎನ್ನುವವನು ಒಬ್ಬ ರಾಕ್ಷಸ. ಈತನಿಗೆ ಬ್ರಹ್ಮನಿಂದ ಒಂದು ವರ ಸಿಕ್ಕಿತ್ತು. ಆ ವರ ಏನೆಂದರೆ, ಈತನನ್ನು ಯಾರೇ ಕೊಲ್ಲಲು ಪ್ರಯತ್ನ ಪಟ್ಟಾಗ ಆತನ ದೇಹದಿಂದ ಕೆಳಗೆ ಬಿದ್ದ ಒಂದು ಹನಿ ರಕ್ತದಿಂದ ಆತನ ಮತ್ತೊಂದು ರೂಪ ಸೃಷ್ಟಿಯಾಗುತ್ತದೆ ಎಂದು. ಈ ವರದಿಂದ ಅವನು ದೇವರುಗಳು ಮತ್ತು ಜನರ ಜೀವನವನ್ನು ತುಂಬಾ ಸಂಕಷ್ಟಕ್ಕೆ ಸಿಲುಕಿಸಿದನು. ಆದ್ದರಿಂದ ಎಲ್ಲ ದೇವತೆಗಳು ಕಾಳರಾತ್ರಿಯ ಸಹಾಯಕ್ಕೆ ಮೊರೆ ಹೋದರು. ದೇವಿಯು ತನ್ನ ಆಯುಧಗಳನ್ನು ರಕ್ತಬೀಜನ ವಿರುದ್ಧ ಉಪಯೋಗಿಸಿದಳು. ಆಗ ಆತನ ದೇಹದಿಂದ ಬಿದ್ದ ರಕ್ತದಿಂದ ಆತನ ಅನೇಕ ರೂಪಗಳು ಸೃಷ್ಟಿಯಾದವು. ಇದರಿಂದ ಕೋಪಗೊಂಡ ದೇವಿ ತನ್ನ ಕತ್ತಿಯಿಂದ ಆತನ ಪ್ರತಿಯೊಂದು ರೂಪವನ್ನು ಕೊಂದು ರಕ್ತವನ್ನು ಒಂದು ಬಟ್ಟಲಿನಲ್ಲಿ ಸಂಗ್ರಹಿಸಿ ತಕ್ಷಣ ಕುಡಿಯುತ್ತಿದ್ದಳು. ಕೊನೆಗೆ ರಕ್ತಬೀಜನ ಎಲ್ಲಾ ರೂಪಗಳು ನಾಶವಾದವು. ನಂತರ ರಕ್ತಬೀಜನ ರಕ್ತವನ್ನು ಅವನ ಉಸಿರು ನಿಲ್ಲುವ ತನಕ ಕುಡಿದಳು. ಮಹಾಗೌರಿ ರಕ್ತಬೀಜನನ್ನು ಕೊಂದ ನಂತರ ಪಾರ್ವತಿಯ ಬಣ್ಣ ತುಂಬಾ ಕಪ್ಪಾಗಿತ್ತು. ಪಾರ್ವತಿಯು ತನ್ನ ಮೊದಲಿನ ಸೌಂದರ್ಯವನ್ನು ಪಡೆಯಲು ಮತ್ತೆ ತಪಸ್ಸನ್ನು ಮಾಡಿದಳು. ಬ್ರಹ್ಮ ಆಕೆಗೆ ಹಿಮಾಲಯದ ಮಾನಸ ಸರೋವರದಲ್ಲಿ ಮುಳುಗಿ ಏಳಲು ಸೂಚನೆ ನೀಡಿದರು. ಈ ರೀತಿ ಮಾಡಿದ ಮೇಲೆ ಆಕೆ ತನ್ನ ಕಪ್ಪನೆಯ ಚರ್ಮದಿಂದ ಮುಕ್ತಿ ಗಳಿಸಿದಳು ಹಾಗೂ ಸೌಂದರ್ಯವನ್ನು ಮತ್ತೆ ಪಡೆದು ಕೌಶಿಕಿಯ ರೂಪದಲ್ಲಿ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ಕೊಂದಳು. ಇದಾದ ನಂತರ ಪಾರ್ವತಿ ಮೈಬಣ್ಣವನ್ನು ಮತ್ತೆ ಪಡೆದಿದ್ದಳು. ಈ ಸಲ ತುಂಬಾ ಬೆಳ್ಳಗಿನ ಸೌಂದರ್ಯ ಆಕೆಯದಾಗಿತ್ತು. ಆದ್ದರಿಂದ ಆಕೆಯನ್ನು ಮಹಾಗೌರಿ ಎಂದು ಕರೆಯತೊಡಗಿದರು. ಸಿದ್ಧಿದಾತ್ರಿ ಈಕೆ ಶುದ್ಧ ಶಕ್ತಿಯಾಗಿ ಅಸ್ತಿತ್ವದಲ್ಲಿದ್ದಳು ಮತ್ತು ರೂಪವನ್ನು ಹೊಂದಿರಲಿಲ್ಲ. ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಕ್ಕಾಗಿ ಶಿವನು ರುದ್ರನ ರೂಪದಲ್ಲಿ ಆಕೆಯನ್ನು ಪೂಜಿಸಿದನು ಮತ್ತು ಆಕೆ ಶಿವನ ಎಡಭಾಗದಿಂದ ಕಾಣಿಸಿಕೊಳ್ಳುತ್ತಾಳೆ.